ಹಾಂ ಮೇಡಮ್ ನೋಡಿ, ಈಗ ಎಕ್ಸರ್ಸೈಸು ಹೇಗೆ ಕೊಡ್ತೀನಿ ಬ್ರೀಫ್ ಆಗಿ. ಸೊ ಫೈಲ್ ನೋಡ್ಕೊಂಡು ನೀವು ಎಷ್ಟು ರಿಪಿಟೇಷನ್ ಅಂತಿರುತ್ತೆ ಅಷ್ಟು ಮಾಡಿರಿ. ಈಗ ಫಸ್ಟು ಡೀಪ್ ಬ್ರೀದಿಂಗ್, ಆರಾಮಾಗಿ ಸ್ಟ್ರೈಟಾಗಿ ಕೂತ್ಕೊಳ್ರಿ ಸಾಧ್ಯವಾದಷ್ಟು. ಸೊ ಇನ್ಹಲೇಷನ್, ಹೋಲ್ಡ್ ಒಂದು 2 ಸೆಕೆಂಡು, ಆಮೇಲೆ ಎಕ್ಸಲೇಷನ್ ಈ ಥರ ಮಾಡಿ. ಅದಾದಮೇಲೆ ನೆಕ್ ಮೊಬಿಲಿಟಿ ಎಕ್ಸರ್ಸೈಸ್, ಅಲ್ಲಿ ಸ್ಲೋ ರೊಟೇಷನ್. ಸೊ ಈ ಥರ ಫಸ್ಟು ಕ್ಲಾಕ್ ವೈಸ್, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್, ರಿವರ್ಸ್ ಆ ಥರ ಒಂದು ಮಾಡಿರಿ. ಆಮೇಲೆ ಸೈಡ್ ಬೆಂಡಿಂಗ್, ಹಿಂಗೆ ಸೈಡ್ ಬೆಂಡಿಂಗ್ ಎಕ್ಸಸೈಸು. ಆಮೇಲೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅದನ್ನು ಬರ್ದಿಲ್ಲ ನಾನು, ನೀವು ಮಾಡ್ಬೋದು ನಿಧಾನಕ್ಕೆ ಫ್ರಂಟು ಬ್ಯಾಕ್ ಎಕ್ಸರ್ಸೈಸು. ಆಮೇಲೆ ಶೋಲ್ಡರ್ ರೋಲ್ಸ್ ಅಂತಂದು ಸುಮ್ಮನೆ ಕೂತ್ಕೊಂಡು ಶೋಲ್ಡರ್ ಈ ಥರ ರೊಟೇಷನ್, ಶೋಲ್ಡರ್ ರೊಟೇಷನ್ ಸುಮ್ಮನೆ ನಿಧಾನಕ್ಕೆ ಮಾಡಿರಿ, ಎಷ್ಟು ಸಾಧ್ಯನೇ ಅಷ್ಟು, ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡಿರಿ ನಿಧಾನಕ್ಕೆ ಈ ಥರ ಕ್ಲಾಕ್ ವೈಸು. ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಆ ಥರ. ಅದಾದಮೇಲೆ ಲೋವರ್ ಲಿಂಬ್ ಆ್ಯಕ್ಟಿವೇಶನ್ ಮಾಡೋದು, ಅಂದರೆ ಸೀಟೆಡ್ ಲೆಗ್ ಎಕ್ಸ್ಟೆನ್ಷನ್. ಅಂದರೆ ನೀವೇನು ಮಾಡೋಕ್ಕಂದ್ರೆ ಒಂದು ಲೆಗ್ ಹಿಂಗೆ ಎತ್ತಿ ಸ್ಟ್ರೈಟನ್ ಒಂದು ಲೆಗ್ ಸಾಧ್ಯವಾದಷ್ಟು ಹಿಡ್ಕೊಳ್ರಿ, ಎಷ್ಟು ಸಾಧ್ಯನೋ ಅಷ್ಟು. ಆಮೇಲೆ ಕೆಳಗೆ ಮಾಡಿರಿ ಹಿಂಗೆ. ಮತ್ತು ಅದೇ ಥರ ಲೆಫ್ಟ್ ಲೆಗ್ ಎತ್ತಿ ಹಿಡ್ಕೊಳ್ರಿ, ಅಂದರೆ ಕೈಲಿ ಹಿಡ್ಕೊಬಾರ್ದು, ಸಾಧ್ಯವಾದಷ್ಟು ನೀವೇ ಎತ್ತಬೇಕು ಅದನ್ನ. ಅವಾಗ ಈ ಮಸಲ್ಸು ಮತ್ತು ಈ ಕಾಫ್ ಮಸಲ್ಲು ಇದು ನಿಮಗೆ ಎಕ್ಸರ್ಸೈಸ್ ಆಗುತ್ತೆ. ಇಳಿಸ್ರಿ, ಆ ಥರ ರಿಪೀಟ್ ಮಾಡಿರಿ. ಕೈ ಸಪೋರ್ಟ್ ತಗೊಳ್ದೇ ಎತ್ತಬೇಕು, ಎಷ್ಟು ಸಾಧ್ಯನೋ ಅಷ್ಟು, ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಿರಿ. ಆಮೇಲೆ ಕೆಳಗೆ ಇಳಿಸ್ರಿ ನಿಧಾನಕ್ಕೆ, ಅದೊಂದು. ನೆಕ್ಸ್ಟು ಹೀಲ್ ರೈಸಸ್, ನೀವು ಕೂತಿರ್ತೀರಲ್ಲ ಅವಾಗ ಏನು ಮಾಡಿರಿ, ಹಿಂದಿನ ಹಿಂಬಡ ಏನಿರುತ್ತೆ ಅದನ್ನು ಮಾತ್ರ ಎತ್ತರಿ, ಹಿಂಗೆ ಸಾಧ್ಯವಾದಷ್ಟು ಎಷ್ಟು ಮೇಲೆ ಆಗುತ್ತೆ ಅಷ್ಟು ಎತ್ತರಿ, ಹಿಂಗೆ ಮತ್ತೆ ಇಳಿಸ್ರಿ ಈ ಥರ. ಹೀಲ್ ರೈಸ್ ಇದು, ಇಲ್ಲಿ ನೋಡ್ರಿ, ಇಲ್ಲಿ ಕಾಣುತ್ತಲ್ಲ, ಇದು ಮಾತ್ರ ಎತ್ತಬೇಕು. ಕೆಳಗಡೆ ಟೋಸ್ ಬೆರಳು ಏನಿದಾವಲ್ಲ ಅದನ್ನ ಅದರಲ್ಲಿ ಗ್ರೌಂಡಲ್ಲೇ ಇರಬೇಕು. ಈ ಥರ ಎತ್ತರಿ ಇಳಿಸ್ರಿ. ಆಮೇಲೆ ಈ ಥರ ಟೋ ರೈಸಸ್, ಬೆರಳು ಮಾತ್ರ ಎತ್ತರಿ, ಹಿಂಗೆ ಮೇಲೆ ಕೆಳಗೆ, ಪಾದನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ, ಅಷ್ಟು ರೆಪಿಟೇಷನ್ನು ಮಾಡಬೇಕು ಟೋ ರೈಸಸ್. ಆಮೇಲೆ ಆ್ಯಂಕಲ್ ರೊಟೇಷನ್, ಸ್ವಲ್ಪ ಹಿಂಗೆ ಇಟ್ಕೊಂಡು ಆ್ಯಂಕಲ್ನ ಕುತ್ಕೊಂಡೆ ಕ್ಲಾಕ್ ವೈಸು, ಅದೇ ಥರ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ. ಮತ್ತು ಈ ಕಾಲು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು. ಅದಾದಮೇಲೆ ಸೀಟೆಡ್ ಮಾರ್ಚಿಂಗ್ ಅಂತ ಬರೆದಿದ್ದೀನಿ. ಸೀಟೆಡ್ ಮಾರ್ಚಿಂಗ್ ಏನಂದರೆ ಹಿಂಗೆ ಕೂತು ಎಷ್ಟು ಸಾಧ್ಯನಷ್ಟು ಸೊ ಈ ಥರ ಎತ್ತಿಡಬೇಕು. ಅಂದರೆ ಲಿಫ್ಟ್ ನೀಸ್ ಆಲ್ಟರ್ನೇಟಿವ್ಲಿ. ಈಗ ಅಂದ್ರೆ ಈ ಥರ ಒಂದು ಎತ್ತಿರಿ, ಆಮೇಲೆ ಈ ಥರ ಎತ್ತಿರಿ, ಸಾಧ್ಯವಾದಷ್ಟು ಎಷ್ಟು ಮೇಲೆ ಆಗುತ್ತೆ ಅಷ್ಟು ಎತ್ತಿರಿ. ನೋಡಿ, ನಾನು ಒಂದು ಎತ್ತಾ ಇದ್ದೀನಿ, ಇಷ್ಟು ಮೇಲೆ ತರ್ತಾ ಇದ್ದೀನಿ ನಾನು. ಆಮೇಲೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿರಿ. ಸೊ ಇದು ಸೀಟೆಡ್ ಮಾರ್ಚಿಂಗ್ ಅಂತ ಹೇಳ್ತೀವಿ ನಾವು. ಆ ಥರ ಈ ಕ್ವಾಡ್ರಿಸೆಪ್ಸ್ ಮಸಲ್ಸ್ಗೆ ಎಕ್ಸರ್ಸೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ, ಸಾಧ್ಯವಾದಷ್ಟು ಚೇರಿಂದ ಎಷ್ಟು ಸಾಧ್ಯ ಆಗುತ್ತೆ ಎದ್ದಾಡಲಿಕ್ಕೆ ನೋಡ್ರಿ, ಕುತ್ಕೊಂಡಾಗಿಂದ. ಈಗ ನಾನು ಚೇರ್ ಹಿಡ್ಕೊಂಡು ಎದ್ದಾಡ್ತೀನಿ, ಹಿಂಗೆ ಎದ್ದಾಡ್ತಾ ಇದ್ದೀನಿ. ಸೊ ಮತ್ತೆ ನಿಧಾನಕ್ಕೆ ಕೂರ್ತಾ ಇದ್ದೀನಿ. ಸೊ ಹೇಳೋದು ಕೂರೋದು, ನೀವು ಇಲ್ಲಿ ಲೋವರ್ ಮಸಲ್ಸ್ಗೆ ಅವಾಗ ಇದಾಗುತ್ತೆ. ನಿಧಾನಕ್ಕೆ ಎದ್ದಾಡ್ರಿ, ಎಷ್ಟು ಸಾಧ್ಯನೇ ಅಷ್ಟು ಎದ್ದಾಡ್ರಿ. ತುಂಬ ಪೂರ್ತಿ ಎದ್ದಾಡ್ಬೇಕಂತೇನು, ನಿಮಗೆ ಎದ್ದಾಳಕ್ಕೆ ಪೂರ್ತಿ ಆದರೆ ಎದ್ದಾಳ್ಬೋದು. ನಿಧಾನಕ್ಕೆ ಹೇಳೋದು, ಕೂರೋದು. ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂದರೆ ಕ್ವಾಡ್ ಟೈಟನಿಂಗ್. ಇದನ್ನ ಹಿಂಗೆ ಕಾಲು ಎತ್ತಿ ಈ ತೊಡೆ ಏನಿದೆಯಲ್ಲ ಅದನ್ನ ಹಿಂಗೆ ಎಳ್ಕೊಡ್ರಿ, ಅಂದರೆ ಸ್ಕ್ವೀಸ್ ಮಾಡ್ದಂಗೆ. ಅವಾಗ ಕಾಂಟ್ರಾಕ್ಟ್ ಅಂದರೆ ಗಟ್ಟಿ ಆಗುತ್ತೆ. ನೀವು ಮುಚ್ಚಿ ನೋಡ್ಕೊಂಡ್ರೆ ಗಟ್ಟಿ ಇರ್ಬೇಕು, ಹಿಂಗೆ ಎಳ್ಕೊಂಡಂಗೆ ಆಗ್ಬೇಕು. ಅದು ಕ್ವಾಡ್ ಸ್ಟ್ರೆಂಥನಿಂಗ್ ಅಂದರೆ ಟೈಟನಿಂಗ್ ಅಂತೆ, ಅದು ಮಾಡಿರಿ. ಆಮೇಲೆ ಸೀಟೆಡ್ ಹಿಪ್ ಅಬ್ಡಕ್ಷನ್ ಅಂತ ಬರ್ದಿದ್ದೀನಿ. ಅದೇನಂದರೆ ಕೆಳಗಡೆ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಅವರು ತರಿಸ್ತಾರೆ ಲೇಖಾ ಮೇಡಮು, ಅದಕ್ಕೆ ನೀವು ಕಾಲಿಗೆ ಹಾಕ್ಕೊಂಡು ಅದನ್ನು ರಬ್ಬರ್ ಬ್ಯಾಂಡ್ ಈ ಕಾಲು ಅಗಲ ಮಾಡೋಕ್ಕೆ ಟ್ರೈ ಮಾಡಿರಿ. ಅದನ್ನು ಬ್ಯಾಂಡನ್ನ ಅಂದರೆ ಇಗ್ಸಕ್ಕೆ ಕಾಲಿಗೆ ಹಾಕ್ಕೊಂಡಿರ್ಬೇಕು, ಇಲ್ಲಿ ಹಾಕ್ಕೊಂಡು ಇಗ್ಸ್ಲಿಕ್ಕೆ ಟ್ರೈ ಮಾಡಿರಿ ಸ್ವಲ್ಪ. ಅವಾಗ ಈ ತೊಡೆ ಈ ಸಂಧಿಯಲ್ಲಿ ಏನಿರುತ್ತಲ್ಲ ಅದಕ್ಕೆ ಎಕ್ಸರ್ಸೈಸ್ ಆಗುತ್ತೆ. ಹಿಂಗೆ ಸಾಧ್ಯವಾದಷ್ಟು ಹಿಂಗೆ ಇಗ್ಸಕ್ಕೆ ಟ್ರೈ ಮಾಡಬೇಕು. ಅದು ಲೋವರ್ ಲಿಂಬ್. ಈಗ ಅಪ್ಪರ್ ಲಿಂಬ್ ಹೆಂಗಂದರೆ, ಅಪ್ಪರ್ ಲಿಂಬ್ಗೆ ಸೀಟೆಡ್ ಆರ್ಮ್ ರೈಸಸ್ ಅಂತ ಬರ್ತೀನಿ. ಅಂದರೆ ರೈಸ್ ಬೋತ್ ಆರ್ಮ್ಸು ಓವರ್ ಹೆಡ್. ಸುಮ್ಮನೆ ಹಿಂಗೆ ಕೈ ಎತ್ತದಷ್ಟೇ, ಕೂತ್ಕೊಂಡು ಕೈ ಎತ್ತೋದು, ಇಳಿಸೋದು ಈ ಥರ. ಕೈ ಎತ್ತಿ ಇಳಿಸ್ರಿ.
ಆಮೇಲೆ ಶೋಲ್ಡರ್ ಪ್ರೆಸ್. ಈಗ ಉದ್ದ ಎತ್ತಿದ್ರಲ್ಲ ಹಿಂಗೆ, ನೆಕ್ಸ್ಟ್ ಏನು ಮಾಡ್ರಿ, ಕೈ ಹಿಂಗೆ ಮಡ್ಸ್ರಿ, ಹಿಂಗೆ ಎತ್ತರಿ, ಹಿಂಗೆ ಈ ಥರ ಕೈ ಎತ್ತದು. ಈಗ ಸ್ಟ್ರೇಟ್ ಎತ್ತಿದ್ರಿ ಮುಂಚೆ, ಹಿಂಗೆ ಮಾಡ್ಕೊಂಡು ಈ ಥರ ಎತ್ತದು. ನಿಮಗೆ ಬರ್ತಾ ಬರ್ತಾ ಸ್ಟ್ರೆಂತ್ ಬಂದಂಗೆಲ್ಲ ಒಂದೆರಡು ಅರ್ಧ ಲೀಟ್ರ್ ಬಾಟ್ಲು ಕೈಗೆ ಹಿಡ್ಕೊಂಡು ಎತ್ಬೋದು ಹಿಂಗೆ. ಇಲ್ಲಾಂದ್ರೆ 1 kg ಸಣ್ಣ ಡಂಬಲ್ಲು, ಅರ್ಧ kg ಡಂಬಲ್ ಇದ್ರೂ ಹಿಂಗೆ ಹಿಡ್ಕೊಂಡು ಎತ್ಬೋದು. ಅಂದ್ರೆ ನಿಧಾನಕ್ಕೆ, ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ. ಇನ್ನೊಂದು, ಈ ಕಾಲಿಗೆ ಏನು ಬ್ಯಾಂಡ್ ಯೂಸ್ ಮಾಡಿ ಹಿಂಗೆ ಅನ್ನಕ್ಕೆ ಹೇಳಿದ್ನಲ್ಲ, ಅದೇ ಥರ ಕೈಗೆ ಹಾಕ್ರಿ ಅದು ಬ್ಯಾಂಡು. ಕೈ ಬ್ಯಾಂಡ್ ಹಾಕಿ ಹಿಂಗೆ ಅದನ್ನ ಎಳೆಯಕ್ಕೆ ಟ್ರೈ ಮಾಡ್ರಿ. ಈ ಥರ ಕೈ ಬ್ಯಾಂಡು ಎಳ್ದಂಗೆ ಆಗುತ್ತೆ, ಅವಾಗೂ ಎಕ್ಸರ್ಸೈಜ್ ಆಗ್ತದೆ. ನೆಕ್ಸ್ಟು ಕೋರ್ ಬ್ರೀದಿಂಗ್ ಎಕ್ಸರ್ಸೈಜ್, ಸೀಟೆಡ್ ಬೆಲ್ಲಿ ಟೈಟನಿಂಗ್ ಆ್ಯಂಡ್ ಡಯಾಫ್ರಾಮಿಕ್ ಬ್ರೀದಿಂಗ್ ಅಂತ ಇದೆ. ಅದು ಹೆಂಗಂದ್ರೆ, ನೀವು ಉಸಿರು ಒಳಗೆ ಹಿಡ್ಕೊಂಡು, ಈ ಹೊಟ್ಟೆಯಿಂದ ಉಸಿರು ಒಳಗೆ ಎಳ್ಕೊಂಡು ಹಿಡ್ಕೋಬೇಕು ಸಾಧ್ಯವಾದಷ್ಟು. ಹಿಂಗೆ ಈಗ ಬೇಕಾದ್ರೆ ಹಿಂಗೆ ಕೈ ಮುಂದೆ ಇಟ್ಕೋಬೋದು, ಅಬ್ಡಮನ್ ಮೇಲೆ ಹಿಡ್ಕೊಂಡು ನೀವು ಒಳಗೆ ಎಳ್ಕೊಡ್ರಿ. ಅದನ್ನ ಏನು ಅಂಬಲಿಕಸ್ಸು ಒಳಗೆ ಎಳ್ಕೊಡ್ರಿ, ಒಕ್ಕಳನ್ನ ಒಳಗೆ ಎಳ್ಕೊಡ್ರಿ. ಹಿಂಗೆ ಬಿಟ್ಟಾಗ ಹೊಟ್ಟೆ ಮುಂದೆ ಹಿಂಗೆ ಬರ್ಬೇಕು, ಹೊಟ್ಟೆ ಒಳಗೆ ಹೋಗ್ಬೇಕು, ಹೊರಗೆ ಬರ್ಬೇಕು, ಆ ಥರ. ಅದು ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತೆ. ಕಪಾಲಭಾತಿ ಮಾಡ್ತಾರಲ್ಲ ಆ ಥರ, ಹೊರಗೆ ಬಿಡೋದು. ಅದಾದ್ಮೇಲೆ ನೀವು ಇದು ಕೂಲ್ ಡೌನಲ್ಲಿ ಅನುಲೋಮ ವಿಲೋಮ, ಅಂದರೆ ಈಗ ಇದು ಮಾಡಿ ನಿಮಗೆ ಗೊತ್ತಲ್ಲ ಅದು. ಸೊ ಕೊಡ್ರಿ, ಈ ಥರ ಅನುಲೋಮ ವಿಲೋಮ ಮಾಡಿ ಸ್ವಲ್ಪ ಕೂಲ್ ಡೌನ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ಈ ಥರ ನೀವು ಬೆಳಿಗ್ಗೆ ಒಂದ್ಸರಿ ಮತ್ತೆ ಸಾಯಂಕಾಲ ಒಂದ್ಸರಿ ಮಾಡ್ತಾ ಇದ್ದಂಗೆಲ್ಲ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಆ ಥರ ಮಾಡೋದು.